ಇದು ನಾರ್ತ್ ಕರ್ನಾಟಕ ಸ್ಟೈಲ್ ಎಗ್ ರೈಸ್. ಬಹಳ ಹೆಲ್ದಿಯಾಗಿ, ಟೇಸ್ಟಿಯಾಗಿ, ಈಸಿಯಾಗಿ ಏನಾದ್ರು ಮಾಡಬೇಕು ಅಂದ್ರೆ ಇದನ್ನ ಖಂಡಿತ ಟ್ರೈ ಮಾಡಿ. ಇದ್ರ ಜೊತೆ ಸ್ವಲ್ಪ ಈರುಳ್ಳಿ ಹಾಗೂ ನಿಂಬೆ ರಸ ಇದ್ರೆ ನೀವು ಕೂಡ ನನ್ ತರನೇ ಖುಷಿಯಾಗಿ ತಿಂತೀರಾ. ಯಾಕೆಂದ್ರೆ ಇದು ಚೆನ್ನಾಗಿರೋದು ಅಂದ್ರೆ ಇದ್ ಮಾಡೋದಕ್ಕೆ ಉದುರುದ್ರಾಗಿರೋ ಅನ್ನ ಇದ್ರೆ ಬೆಸ್ಟ್. ಸೊ ಜಾಸ್ತಿ ನೀರಿಟ್ಟು ಅದು ಬಿಸಿ ಆದ್ಮೇಲೆ ನೆನೆಸಿಟ್ಟ ಅಕ್ಕಿ ಸೇರಿಸಿ ಬೆಂದ ಮೇಲೆ ಬಸಿದು ಪಕ್ಕಕ್ಕಿಡಿ. ನೆಕ್ಸ್ಟ್ ಒಂದು ಪ್ಯಾನ್ ಅಥವಾ ಕಡಾಯಿ ಇಟ್ಟು ಅದ್ರಲ್ಲಿ ಚೂರು ಎಣ್ಣೆ ಹಾಕಿ ಮೊಟ್ಟೆಗೆ ಉಪ್ಪು ಹಾಗೂ ಚಿಲ್ಲಿ ಪೌಡರ್ ಹಾಕಿ ಮಿಕ್ಸ್ ಮಾಡಿ ಹಾಕೊಂಡು ಅದನ್ನ ತಕ್ಷಣ ಕಲಿಸಬಾರದು. ಸ್ವಲ್ಪ ಹೊತ್ತು ಬಿಟ್ಟು ಮೆಲ್ಲಗ್ ಮಿಕ್ಸ್ ಮಾಡಿ. ಆಗ ಈ ತರ ದಪ್ಪ ಇರತ್ತೆ, ಇಲ್ಲಾಂದ್ರೆ ಫುಲ್ ಫೈನ್ ಪೌಡರ್ ಆಗೋಗ್ಬಿಡುತ್ತೆ. ಈಗ ಇನ್ನೊಂದು ಕಡಾಯಿ ಅಥವಾ ಅದೇ ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕಿ ಅದರಲ್ಲಿ ಕ್ರಶ್ ಮಾಡಿದಂತ ಶುಂಠಿ ಬೆಳ್ಳುಳ್ಳಿ ಹಾಕೊಂಡು ಫ್ರೈ ಮಾಡಿ. ಅದಾದ್ಮೇಲೆ ಸ್ವಲ್ಪ ಜಾಸ್ತಿ ಚಿಲ್ಲಿ ಪೌಡರ್ ಜೊತೆಗೆ ಅರಿಶಿನ, ಧನಿಯಾ ಹಾಗೂ ಗರಂ ಮಸಾಲ ಹಾಕಿ ಹಸಿ ಸ್ಮೆಲ್ ಹೋದ್ಮೇಲೆ ಚೂರು ಸೋಯಾ ಸಾಸ್ ಹಾಕಿ. ನಾನು ಎಣ್ಣೆ ಬಹಳ ಕಡಿಮೆ ಯೂಸ್ ಮಾಡಿದೀನಿ, ಹಾಗಾಗಿ ಸ್ವಲ್ಪ ನೀರ್ ಹಾಕೊಂಡು ಆಮೇಲೆ ರುಚಿಗೆ ತಕ್ಕ ಹಾಗೆ ಉಪ್ಪು ಹಾಗೂ ಬೆಂದಿರುವ ಉದುರುದ್ರಾಗಿರುವ ಅನ್ನ ಸೇರಿಸಿ ಮೆಲ್ಲಗೆ ಮಿಕ್ಸ್ ಮಾಡ್ಕೊಂಡು ಅದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಹಾಗೂ ಮೊಟ್ಟೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ರೆಡಿ ಗುರು. ಬಿಸಿಯಾಗಿ ಇದನ್ನ ಸರ್ವ್ ಮಾಡ್ಕೊಂಡು ಜೊತೆಗೆ ಸ್ವಲ್ಪ ಈರುಳ್ಳಿ ಹಾಗೂ ಲೆಮನ್ ಪೀಸಸ್ ಜೊತೆ ಮಜಾ ಮಾಡಿ. ಥ್ಯಾಂಕ್ ಯು.